ಒಂದು ಕ್ಷೇತ್ರ ಇದ್ದಕ್ಕಿದ್ದ ಹಾಗೆ ತನ್ನ ನಿಲುವನ್ನ ಯಾಕೆ ಬದಲಾಯಿಸುತ್ತೆ? ನಾವು ಅಂದ್ಕೊಂಡಿದ್ದು ಒಂದಾದ್ರೆ ರಿಸಲ್ಟ್ ಇನ್ನೊಂದೇ ಆಗಿರುತ್ತೆ ಅಲ್ವಾ? ನಾವು ಸಾಮಾನ್ಯವಾದಿ ನಾಯಕರನ್ನ ನೋಡ್ತೀವಿ, ಅವರ ಭಾಷಣ ಕೇಳ್ತೀವಿ, ಆದ್ರೆ ನಿಜವಾದ ಉತ್ತರ ಇರೋದು ಭಾಷಣಗಳಲ್ಲಿ ಅಲ್ಲ, ಅಂಕಿಸಂಖ್ಯೆಗಳ ಆಳದಲ್ಲಿ, ಡೇಟಾದಲ್ಲಿ. ಸೊ ಬನ್ನಿ, ನಾಯಕರನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸಂಖ್ಯೆಗಳ ಹಿಂದಿರೋ ಸತ್ಯವನ್ನ ನೋಡೋಣ. ರಾಜಕೀಯ ಅಂದ್ರೆ ಕೇವಲ ವ್ಯಕ್ತಿಗಳಲ್ಲ, ಅದು ಸಿಸ್ಟಮ್ಗಳ ನಡುವಿನ ಸಂಘರ್ಷ. ಬೇಲೂರು ಕ್ಷೇತ್ರದ ಈ ಆಳವಾದ ವಿಶ್ಲೇಷಣೆಯ ಮೂಲಕ ಒಂದು ಚುನಾವಣೆಯ ಹಿಂದಿರೋ ನಿಜವಾದ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಯಾವುದೇ ಪಕ್ಷದ ವಿಶ್ಲೇಷಣೆಯಲ್ಲ, ಇದು ಆಡಳಿತಕ್ಕಾಗಿ ಒಂದು ನೀಲನಕ್ಷೆಯನ್ನ ರೂಪಿಸೋ ಪ್ರಯತ್ನ. ಯಾವುದೇ ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಅಲ್ಲಿನ ನೆಲ, ಜನ, ಅವರ ಬದುಕನ್ನ ಅರ್ಥ ಮಾಡ್ಕೋಬೇಕು. ರಾಜಕೀಯ ಅನ್ನೋದು ಆಕಾಶದಿಂದ ಬಂದಿದ್ದಲ್ಲ, ಅದು ನಮ್ಮ ನೆಲದಲ್ಲೇ, ನಮ್ಮ ಜನರ ದೈನಂದಿನ ಹೋರಾಟದಲ್ಲೇ ಬೇರೂರಿರುತ್ತೆ. ಬೇಲೂರು ಹಾಸನ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು. ಇಲ್ಲಿನ ಭೂಮಿ ಫಲವತ್ತಾಗಿದೆ, ನಿಜ. ಆದ್ರೆ ಜನರ ಬದುಕು ಯಾವಾಗ್ಲೂ ನೀರಿನ ಲಭ್ಯತೆಯ ಮೇಲೆ ನಿಂತಿದೆ. ಇಲ್ಲಿನ ಜನರ ನಿಜವಾದ ಬದುಕು ಹೇಗಿದೆ? ಅವರ ಕನಸುಗಳೇನು? ಅವರ ನಿರಾಸೆಗಳೇನು? ಇದೇ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಚುನಾವಣೆಯ ಫಲಿತಾಂಶದ ಮೂಲವನ್ನ ನಾವು ಹಿಡಿಬೋದು. ನೋಡಿ, ಬೇಲೂರು ಮೂಲಭೂತವಾಗಿ ಒಂದು ಗ್ರಾಮೀಣ ಕ್ಷೇತ್ರ. ಸರಿಸುಮಾರು 88% ಜನ ಇರೋದು ಹಳ್ಳಿಗಳಲ್ಲಿ. ಅಂದ್ರೆ ನಗರ ಕೇಂದ್ರಿತ ಯೋಜನೆಗಳು, ಭರವಸೆಗಳು ಇಲ್ಲಿ ಎಷ್ಟ ಕೆಲಸ ಮಾಡಲ್ಲ. ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬು ಸಂಪೂರ್ಣವಾಗಿ ಕೃಷಿ. ಇದರ ಜೊತೆಗೆ ಜನಸಂಖ್ಯೆಯ 31%ರಷ್ಟು ಪರಿಶಿಷ್ಟ ಜಾತಿಯ ಸಮುದಾಯದವರಿದ್ದಾರೆ. ಈ ಅಂಶ ಇಲ್ಲಿನ ಸೋಷಿಯಲ್ ಮತ್ತು ಪೊಲಿಟಿಕಲ್ ಡೈನಾಮಿಕ್ಸ್ ಅನ್ನ ರೂಪಿಸೋದ್ರಲ್ಲಿ ಬಹಳ ನಿರ್ಣಾಯಕ. ಅವರ ಆಕಾಂಕ್ಷೆಗಳನ್ನ, ಅವರ ಸಮಸ್ಯೆಗಳನ್ನ, ಅವರ ಸಂಘಟಿತ ಶಕ್ತಿಯನ್ನ ಕಡೆಗಣಿಸಿದ್ರೆ ಅದು ರಾಜಕೀಯವಾಗಿ ಮಾಡೋ ದೊಡ್ಡ ತಪ್ಪು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲವು ಸಮಸ್ಯೆಗಳು ದಶಕಗಳಿಂದ ಹಾಗೆ ಉಳಿದುಬಿಟ್ಟಿರ್ತವೆ. ಬೇಲೂರಿನಲ್ಲಿ ಈ 3 ಸಮಸ್ಯೆಗಳು ಜನರ ಜೀವನದ ಭಾಗವಾಗಿವೆ. ಮೊದಲನೇದು ಬೇಲೂರು ಹಾಸನ ಹೈವೇ. ಇದು ಕೇವಲ ಒಂದು ರಸ್ತೆ ಅಲ್ಲ, ಇದು ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ ಒಂದು ಜೀವನಾಡಿ. ಆ ರಸ್ತೆ ಹಾಳಾದ್ರೆ ಇಡೀ ಕ್ಷೇತ್ರದ ಆರ್ಥಿಕತೆಯ ವೇಗವೇ ಕಮ್ಮಿಯಾಗತ್ತೆ. ಎರಡನೇದು ಯಗಚಿ ಡ್ಯಾಂ ನೀರಿನ ಸಮಸ್ಯೆ. ನೀರಿದೆ, ಅದೇ ಅದರ ಹಂಚಿಕೆ ಸರಿಯಿಲ್ಲ, ರೈತರು ಕಷ್ಟಪಡ್ತಾನೆ ಇರ್ತಾರೆ. ಮೂರನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಉದ್ಯೋಗದ ಕೊರತೆ. ಕೃಷಿ ಬಿಟ್ರೆ ಯುವಕರಿಗೆ ಸ್ಥಳೀಯವಾಗಿ ಬೇರೆ ದಾರಿಯಿಲ್ಲ. ಇದೆಲ್ಲ ಸೇರಿ ಜನರ ಮನಸ್ಸಲ್ಲಿ ದಶಕಗಳಿಂದ ಒಂದು ರೀತಿಯ ಮೌನವಾದ ಸಿಟ್ಟು, ಅಸಮಾಧಾನ ಅದು ಕುದೀತಾ ಇರುತ್ತೆ. ಸರಿ, ಈ ಸಿಟ್ಟು, ಈ ಅಸಮಾಧಾನ ವೋಟಿಂಗ್ ಮಷೀನಲ್ಲಿ ಹೇಗೆ ಕಾಣಿಸುತ್ತೆ? ಅದಕ್ಕೆ ನಾವು ನೋಡಬೇಕಾಗಿರೋದು ನಂಬರ್ಸ್. ಯಾಕಂದ್ರೆ ನಂಬರ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಅವು ಜನರ ಭಾವನೆಗಳ, ಅವರ ನಿರ್ಧಾರಗಳ ಸ್ಪಷ್ಟ ಪ್ರತಿಬಿಂಬ. 2023ರ ಚುನಾವಣೆ ಬೇಲೂರಿನ ರಾಜಕೀಯದಲ್ಲಿ ಒಂದು ದೊಡ್ಡ ತಿರುವನ್ನ ತಂದಿದೆ. ಆ ತಿರುವಿನ ಹಿಂದಿನ ಕಾರಣಗಳೇನು ಅಂತ ಈಗ ಆಳವಾಗಿ ನೋಡೋಣ. 2023ರ ರಿಸಲ್ಟ್ ನೋಡಿದ್ರೆ ಬಿಜೆಪಿಯ ಎಚ್.ಕೆ. ಸುರೇಶ್ ಅವರು 7,736 ವೋಟ್ ಅಂತರದಿಂದ ಗೆಲ್ತಾರೆ. ಬಿಜೆಪಿ 38.8% ವೋಟ್ಸ್ ತಗೊಂಡ್ರೆ ಕಾಂಗ್ರೆಸ್ 2ನೇ ಸ್ಥಾನದಲ್ಲಿ, ಜೆಡಿಎಸ್ 3ನೇ ಸ್ಥಾನಕ್ಕೆ ಕುಸಿದಿದೆ. ಈ ಅಂಕಿಅಂಶಗಳು ಕೇವಲ ನಂಬರ್ಸ್ ಅಲ್ಲ, ಇದೊಂದು ದೊಡ್ಡ ರಾಜಕೀಯ ಬದಲಾವಣೆಯ ಸಿಗ್ನಲ್. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಗೆಲುವಿನಂತೆ ಕಾಣಬಹುದು, ಆದ್ರೆ ಇದರ ಹಿಂದಿರೋ ವೋಟ್ ಟ್ರಾನ್ಸ್ಫರ್ ಅನ್ನ ನೋಡಿದಾಗ ನಿಜವಾದ ಕಥೆ ಹೊರಬರುತ್ತೆ. ಇವಾಗ ನೋಡಿ ಅಸಲಿ ಆಟ. 2018ರಲ್ಲಿ ಜೆಡಿಎಸ್ ಇಲ್ಲಿ ರಾಜ. 42.2% ವೋಟ್ ಶೇರ್, ಅವರ ಭದ್ರಕೋಟೆ ಇದು. ಆದ್ರೆ ಕೇವಲ 5 ವರ್ಷದಲ್ಲಿ ಏನಾಯ್ತು? ಅವರ ವೋಟ್ ಪಾಲು ಸೀದಾ 23.7%ಗೆ ಕುಸಿದಿದೆ. ಅದೇ ಹೊತ್ತಿಗೆ ಬಿಜೆಪಿ ತನ್ನ ವೋಟ್ ಶೇರನ್ನ ಸುಮಾರು 10% ಹೆಚ್ಚಿಸಿಕೊಂಡಿದೆ. ಇದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ಪೊಲಿಟಿಕಲ್ ಭೂಕಂಪ. ಒಂದು ಸ್ಟ್ರಾಂಗ್ ಪಾರ್ಟಿ ತನ್ನ ಹಿಡಿತವನ್ನ ಹೇಗೆ ಕಳೆದುಕೊಳ್ತು, ಆರೊಂದು ಪಾರ್ಟಿ ಆ ಅವಕಾಶವನ್ನ ಹೇಗೆ ಬಳಸ್ಕೊಳ್ತು ಅನ್ನೋ ಕಥೆ ಇದು. ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದು ಅಂದ್ರೆ ಇದೇ ನಂಬರ್, -8.5%. ಜೆಡಿಎಸ್ ಪಕ್ಷದಿಂದ ದೂರ ಸರಿದ ಒಂದು ದೊಡ್ಡ ಪ್ರಮಾಣದ ಮತವರ್ಗಾವಣೆ ಇದು. ಇದು ಆಕ್ಸಿಡೆಂಟ್ ಅಲ್ಲ, ಇದು ಜನರ ಮನಸ್ಥಿತಿಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಈ ಎಲೆಕ್ಷನ್ನ ಸಂಪೂರ್ಣ ಕಥೆ ಈ ಒಂದೇ ನಂಬರ್ನಲ್ಲಿದೆ. ಇಷ್ಟು ದೊಡ್ಡ ಸಂಖ್ಯೆಯ ಜನ ತಮ್ಮ ನಿಷ್ಠೆಯನ್ನ ಯಾಕೆ ಬದಲಾಯಿಸಿದ್ರು? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಆ -18.5% ಹಿಂದಿರೋ ಕಾರಣಗಳು ಯಾವುವು? ಡೇಟಾ ನಮಗೆ 3 ಮುಖ್ಯ ಸಿಗ್ನಲ್ಗಳನ್ನ ಕೊಡ್ತಿದೆ. ಮೊದಲನೇದು, ಕಲ್ಯಾಣ ಯೋಜನೆಗಳ ಬಗ್ಗೆ ಆಯಾಸ. ಭರವಸೆಗಳು ಈಡೇರದೇ ಇದ್ದಾಗ, ಯೋಜನೆಗಳು ಕೇವಲ ಘೋಷಣೆಯಾಗಿ ಉಳಿದಾಗ ಜನರಿಗೆ ಭರವಸೆ ಹೊರಟೋಗುತ್ತೆ. ಎರಡನೇದು, ಕಣ್ಣಿಗೆ ಕಾಣುವ ಅಭಿವೃದ್ಧಿಯ ಅಂತರ. ನಾವಾಗ್ಲೇ ಮಾತಾಡಿದ ಹಾಗೆ ಹಾಳಾದ ರಸ್ತೆ, ನೀರಿನ ಅಭದ್ರತೆ ಇದೆಲ್ಲ ಜನರ ದೈನಂದಿನ ವಾಸ್ತವ.
ಮೂರನೇದು ಉದ್ಯೋಗ ಬಿಕ್ಕಟ್ಟು. ಯುವಕರಿಗೆ ಭವಿಷ್ಯದ ಬಗ್ಗೆ ಭರವಸೆ ಇಲ್ಲದಿದ್ದಾಗ ಅವರು ಬದಲಾವಣೆಯನ್ನೇ ಬಯಸ್ತಾರೆ. ಈ ಮೂರೂ ಸೇರಿ ಆ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ಇಲ್ಲಿಯವರೆಗೆ ನಾವು ರಿಸಲ್ಟು ಏನು ಅಂತ ನೋಡಿದ್ವಿ. ಈಗ ನಾವು ಯಾಕೆ ಅನ್ನೋ ಆಳವಾದ ಪ್ರಶ್ನೆಗೆ ಹೋಗೋಣ. ಯಾಕೆಂದ್ರೆ ಎಲೆಕ್ಷನ್ ಅಂದ್ರೆ ಕೇವಲ ಕ್ಯಾಂಡಿಡೇಟ್ ಅಲ್ಲ, ಅವರ ಹಿಂದಿರೋ ಒಂದು ದೊಡ್ಡ ಸಿಸ್ಟಮ್, ಒಂದು ಮಷೀನ್ ಕೆಲಸ ಮಾಡ್ತಿರತ್ತೆ. ಗೆಲುವು ಅಥವಾ ಸೋಲು ಅನ್ನೋದು ಆ ಮಷೀನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಆ ಮಷೀನನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಪಕ್ಷವನ್ನ ಯುದ್ಧ ಭೂಮಿಯಲ್ಲಿರೋ ಸೈನ್ಯದ ಹಾಗೆ ನೋಡಿದ್ರೆ ಅವರ ಶಕ್ತಿಯೇನು, ಅವರ ದೌರ್ಬಲ್ಯ ಏನು? ಸ್ಥಳೀಯ ನಾಯಕ, ಬೂತ್ ಲೆವೆಲ್ ಸಂಘಟನೆ, ಇದೆಲ್ಲ ಅವರ ಕೋಟೆಯ ಗೋಡೆಯ ಹಾಗೆ. ಆದರೆ ಅದೇ ಕೋಟೆಯಲ್ಲೇ ಬಿರುಕುಗಳೂ ಇವೆ. ಅದೇ ಯುವಕರ ನಿರುದ್ಯೋಗ, ಜನರ ಸಮಸ್ಯೆಗಳಿಗೆ ಸಿಗದ ಪರಿಹಾರ. ಈ ವಾಸ್ತವವನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಮುಂದಿನ ಸ್ಟ್ರಾಟಜಿಯನ್ನ ರೂಪಿಸೋಕೆ ಸಾಧ್ಯ. ಇಲ್ಲೊಂದು ಮೂಲಭೂತ ವಿಷಯವನ್ನ ನಾವು ನೆನ್ಪಿಟ್ಕೊಳ್ಬೇಕು. ಯಾವುದೇ ಆಡಳಿತದ ಅಂತಿಮ ಗುರಿಯೇನೋ ಅದು ಜನರ ಘನತೆಯನ್ನ ಕಾಪಾಡೋದು. ಒಂದು ರಸ್ತೆ ಸರಿಯಿಲ್ಲ, ನೀರ್ ಬರ್ತಿಲ್ಲ ಅಂದ್ರೆ ಅದು ಕೇವಲ ಆಡಳಿತದ ವೈಫಲ್ಯ ಅಲ್ಲ, ಅದು ಜನರ ಘನತೆಗೆ ಆಗ್ತಿರೋ ಅವಮಾನ. ಪ್ರತಿಯೊಬ್ಬರಿಗೂ ತಮ್ಮ ಬದುಕಿನ ಬಗ್ಗೆ ಮಾಹಿತಿ ಪಡೆಯೋ, ಜವಾಬ್ದಾರಿಯಿಂದ ಮಾತಾಡೋ ಹಕ್ಕಿದೆ. ಆಡಳಿತ ಅದನ್ನ ಗೌರವಿಸ್ಲೇಬೇಕು. ಚುನಾವಣೆಯಲ್ಲಿ ಮ್ಯಾಜಿಕ್ ಎಲ್ಲೂ ನಡೆಯಲ್ಲ. ಎಲ್ಲದರ ಹಿಂದೆ ಇರೋದು ತಳಮಟ್ಟದ ಸಂಘಟನೆ. ಇದನ್ನೇ ನಾವು ಕೇಡರ್ ಕೆಪಾಸಿಟಿ ಅಂತ ಕರೆಯೋದು. ಅಂದ್ರೆ ಬೂತ್ ಲೆವೆಲಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರು ಎಷ್ಟು ಶಿಸ್ತಿನಿಂದ, ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು. ನೋಡಿ, ಬಿಜೆಪಿಯ ಸ್ಕೋರ್ ಇಲ್ಲಿ 100ಕ್ಕೆ 80 ಜನರ ಅಸಮಾಧಾನವನ್ನ ವೋಟಾಗಿ ಕನ್ವರ್ಟ್ ಮಾಡೋ ಇಂಜಿನ್ ಇದು. ಪ್ರಬಲ ಕೇಡರ್ ಇಲ್ದೆ ಎಷ್ಟೇ ದೊಡ್ಡ ನಾಯಕ ಇದ್ರೂ ಗೆಲ್ಲೋದು ಕಷ್ಟ. ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಆರ್ಗನೈಸೇಷನ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಅದಕ್ಕೆ 3 ಹೆಜ್ಜೆಗಳಿದೆ. ಮೊದಲು, ಅದು ಜನರ ನಾಡಿಮಿಡಿತವನ್ನ ಸರಿಯಾಗಿ ಗ್ರಹಿಸುತ್ತೆ, ಅಂದ್ರೆ ಸೆನ್ಸಿಂಗ್. ಆಮೇಲೆ ಸಮಸ್ಯೆ ಬಗ್ಗೆ ನಡೀತಿರೋ ಚರ್ಚೆಯನ್ನ ತನ್ನ ಹಿಡಿತಕ್ಕೆ ತಗೊಳುತ್ತೆ, ಅಂದ್ರೆ ಸೀಸಿಂಗ್. ಕೊನೆಗೆ ಅದಕ್ಕೆ ತಕ್ಕ ಹಾಗೆ ತನ್ನ ರಿಸೋರ್ಸ್ಗಳನ್ನ ಮತ್ತೆ ಜೋಡಿಸ್ಕೊಳ್ಳುತ್ತೆ, ಅಂದ್ರೆ ರೀಕನ್ಫಿಗರಿಂಗ್. ಇದೊಂದು ನಿರಂತರ ಸೈಕಲ್. ಸರಿ, ಈ ತಂತ್ರಗಾರಿಕೆ ಹೊಸದೇನಲ್ಲ. ಇದೇ ತರಹದ ಸವಾಲು ಬೇರೆ ಎಲ್ಲಾದ್ರೂ ಎದುರಾಗಿತ್ತಾ? ಹೌದು, ಮಂಡ್ಯ 2019ರ ಲೋಕಸಭಾ ಚುನಾವಣೆ. ಒಂದು ಕಾಲದಲ್ಲಿ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಮಂಡ್ಯ ಬೇಲೂರಿಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಯಾಕಂದ್ರೆ ಇತಿಹಾಸ ಯಾವಾಗ್ಲೂ ಮುಂದಿನ ದಾರಿಯನ್ನ ತೋರಿಸುತ್ತೆ. ಮಂಡ್ಯದ ಗೆಲುವಿನಿಂದ ನಾವು ಕಲಿಯಬೇಕಾದ ಪಾಠಗಳೇನು? 3 ಮುಖ್ಯ ಅಂಶಗಳಿವೆ. 1, ಬೂತ್ ಮಟ್ಟದಲ್ಲಿ ನಿರಂತರವಾದ ಶಿಸ್ತುಬದ್ಧವಾದ ಕೆಲಸ. 2, ಟ್ರೆಡಿಷನಲ್ ವೋಟ್ ಬ್ಯಾಂಕನ್ನ ಮೀರಿ ಹೊಸ ಸಾಮಾಜಿಕ ಸಮೀಕರಣಗಳನ್ನ ಕಟ್ಟೋದು. ಮತ್ತು 3, ಜನರಿಗೆ ನಾವೇ ಸರಿಯಾದ ಪರ್ಯಾಯ ಅನ್ನೋ ನಂಬಿಕೆಯನ್ನ ಮೂಡಿಸೋದು. ಈ 3 ತಂತ್ರಗಳನ್ನ ಸರಿಯಾಗಿ ಕಾರ್ಯಗತಗೊಳಿಸಿದ್ದೇ ಮಂಡ್ಯದ ಗೆಲುವಿನ ಹಿಂದಿನ ರಹಸ್ಯ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆಗೆ ಬರೋಣ. ಡೇಟಾ ಆಧಾರದ ಮೇಲೆ ಬೇಲೂರಿಗಾಗಿ ಒಂದು ಕ್ಲಿಯರ್ ಆದ ಕೆಲ್ಸಕ್ಕೆ ಬರುವಂಥ ನೀಲನಕ್ಷೆಯನ್ನ ಹೇಗೆ ತಯಾರಿಸಬಹುದು? ಇದು ಸುಮ್ನೆ ಭರವಸೆಗಳ ಲಿಸ್ಟಲ್ಲ, ಇದು ಪ್ರತಿಯೊಂದು ಹೂಡಿಕೆಗೂ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋ ಸ್ಪಷ್ಟ ಲೆಕ್ಕಾಚಾರ. ಮೊದಲನೇ ಆದ್ಯತೆ ಬೇಲೂರು ಹಾಸನ ಹೈವೇ, 179 ಕೋಟಿ ರೂಪಾಯಿ ಹೂಡಿಕೆ. ಇದು ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ಇದರಿಂದ ಆಗೋ ಲಾಭ ಏನು? ಪ್ರಯಾಣದ ಸಮಯ 30% ಕಮ್ಮಿಯಾಗುತ್ತೆ. ಟೂರಿಸಂಗೆ, ಸ್ಥಳೀಯ ವ್ಯಾಪಾರಕ್ಕೆ ಬೂಸ್ಟ್ ಸಿಗುತ್ತೆ. ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದು ರಸ್ತೆ ಅಲ್ಲ, ಕ್ಷೇತ್ರದ ಆರ್ಥಿಕತೆಯ ಜೀವನಾಡಿ. ಎರಡನೇದು, ಬೇಲೂರಿನ ಹೆಮ್ಮೆಯನ್ನೇ ಆರ್ಥಿಕ ಶಕ್ತಿಯಾಗಿ ಬಳಸ್ಕೊಳ್ಳೋದು. ವಿಶ್ವವಿಖ್ಯಾತ ಚನ್ನಕೇಶವ ದೇವಸ್ಥಾನದ ಸುತ್ತ ಕೇವಲ 4 ಕೋಟಿ ಹೂಡಿಕೆ ಮಾಡಿದ್ರೆ ಅದರಿಂದ 1000ಕ್ಕೂ ಹೆಚ್ಚು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅಂದ್ರೆ ಗೈಡ್ಗಳು, ಸಣ್ಣ ಅಂಗಡಿಗಳು, ಕುಶಲಕರ್ಮಿಗಳು, ಹೀಗೆ ಒಂದು ಸಣ್ಣ ಹೂಡಿಕೆ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗತ್ತೆ. ಮೂರನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಜನರ ಮೂಲಭೂತ ಅಗತ್ಯಗಳು. 5,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಶುದ್ಧ ಕುಡಿಯೋ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ. ಇದು ಕೇವಲ ಒಂದು ಯೋಜನೆ ಅಲ್ಲ, ಇದು ಸಾರ್ವಜನಿಕ ಆರೋಗ್ಯದ ಮೇಲಿನ ಹೂಡಿಕೆ. ಜನರ ಆರೋಗ್ಯ ಸುಧಾರಿಸುತ್ತೆ, ಜೀವನದ ಗುಣಮಟ್ಟ ಹೆಚ್ಚಾಗತ್ತೆ. ಇದು ಜನರ ಘನತೆಯ ಮೇಲಿನ ಹೂಡಿಕೆ. ನೋಡಿ, ಒಳ್ಳೆ ಪ್ಲಾನ್ ಇದ್ರೆ ಮಾತ್ರ ಸಾಲ್ದು, ಅದನ್ನ ಜನರ ಹೃದಯಕ್ಕೆ ತಲುಪಿಸಬೇಕು. ನೀತಿಯನ್ನ ಜನರ ಮನಸ್ಸಿಗೆ ಮುಟ್ಸೋಕೆ ಒಂದು ಸರಿಯಾದ ಕಮ್ಯುನಿಕೇಷನ್ ಬೇಕು. ಇಲ್ಲಾಂದ್ರೆ ಎಷ್ಟೇ ಒಳ್ಳೆ ಯೋಜನೆ ಮಾಡಿದ್ರೂ ಅದು ಕಾಗದದಲ್ಲೇ ಉಳಿದುಹೋಗುತ್ತೆ.
ಅದಕ್ಕೆ ಚತುರ್ಮುಖ ಸಿದ್ಧಾಂತ ಅಂತ ಒಂದು ಫ್ರೇಮ್ವರ್ಕ್ ಇದೆ. ಅಂದ್ರೆ ಒಬ್ಬ ನಾಯಕ 4 ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸಬೇಕು. ಸಿಸ್ಟಮ್ ವಿರುದ್ಧ ಹೋರಾಡುವಾಗ ಆಕ್ರಮಣಕಾರಿ ಶಿವನಂತೆ, ಜನರಿಗೆ ಭರವಸೆ ನೀಡುವಾಗ ಸ್ಥಿರತೆಯ ವಿಷ್ಣುವಿನಂತೆ, ಹೊಸ ಯೋಚನೆಗಳನ್ನ ತರುವಾಗ ಸೃಜನಶೀಲ ಬ್ರಹ್ಮನಂತೆ ಮತ್ತು ಜನರನ್ನ ಕಾಪಾಡುವಾಗ ರಕ್ಷಣೆಯ ದುರ್ಗೆಯಂತೆ. ಈ 4 ಗುಣಗಳ ಬ್ಯಾಲೆನ್ಸ್ ಇದ್ರೆ ಅದೇ ನಿಜವಾದ ನಾಯಕತ್ವ. ಆದ್ರೆ ಈ ಸಂವಹನ ಜವಾಬ್ದಾರಿಯಿಂದ ಕೂಡಿರಬೇಕು. ಭಾರತದ ಡಿಪಿಡಿಪಿ ಕಾಯ್ದೆಯ ಪ್ರಕಾರ ಜನರ ಖಾಸಗಿತನಕ್ಕೆ ಗೌರವ ಕೊಡ್ಲೇಬೇಕು. ನೆನ್ಪಿಡಿ, ಒಬ್ಬ ವ್ಯಕ್ತಿಯ ಮಾಹಿತಿ ಅವರ ಸ್ವಂತ ಆಸ್ತಿ. ಅವರ ಅನುಮತಿ ಇಲ್ಲದೆ ಅದನ್ನ ಬಳಸೋದು ತಪ್ಪು. ನಂಬಿಕೆ ಮತ್ತು ಸಮ್ಮತಿಯ ಮೇಲೆ ಕಟ್ಟಿದ್ದೇ ನೈತಿಕ ರಾಜಕಾರಣ. ಹಾಗಿದ್ರೆ ಬೇಲೂರಿನ ನಿಜವಾದ ವಿರೋಧಿ ಯಾರು ಅಂತ ಕೊನೆಗೆ ಪ್ರಶ್ನೆ ಕೇಳೋಣ. ಅದು ಇನ್ನೊಂದು ಪಾರ್ಟಿ ಅಲ್ಲ. ನಿಜವಾದ ವಿರೋಧಿ ಅಂದ್ರೆ ಆ ಹಾಳಾದ ರಸ್ತೆ, ನೀರಿಲ್ಲದ ನಲ್ಲಿ, ಕೆಲಸವಿಲ್ಲದ ಕೈಗಳು. ಇದನ್ನ ಸೋಲಿಸೋದೇ ನಿಜವಾದ ರಾಜಕೀಯದ ಗುರಿಯಾಗಬೇಕು. ಕೊನೆಯದಾಗಿ ಬೇಲೂರಿನ ಮುಂದಿರೋ ದಾರಿ ಒಂದೇ: ತನ್ನ ಐತಿಹಾಸಿಕ ಪರಂಪರೆಯನ್ನ ಆಧುನಿಕ ಭವಿಷ್ಯದ ಜೊತೆ ಬೆಸೆಯೋದು. ಪ್ರತಿಯೊಬ್ಬ ಕುಟುಂಬಕ್ಕೂ ಅವಕಾಶ ಮತ್ತು ಘನತೆಯನ್ನ ಕೊಡೋದು. ಇದೇ ರಾಜಕೀಯವನ್ನ ಮೀರಿದ ನಿಜವಾದ ಉದ್ದೇಶ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0842041602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ.